ಶರಣಂ ಶರಣಂ ಗಚ್ಚಾಮಿ. ಅಕ್ಟೋಬರ್ ತಿಂಗಳ ಮಾಸಿಕ ಪ್ರಾರ್ಥನೆ. ನಮ್ಮ ಪ್ರೀ-3Y ಟೀಚರ್ ಪ್ರೇರಕರಾದ ಭಾರತಿ ಮಾಜಿಯವರು ಪರಂಜಿ ಹತ್ತಿರ ವಿನಂತಿಸುವುದೇನೆಂದರೆ, ನಿಮ್ಮೆಲ್ಲರ 1ನೇ ಅಕ್ಟೋಬರ್ 2024ರಿಂದ ಮುಂಬರುವ 1ನೇ ತಾರೀಕು ನವೆಂಬರ್ 2024ರವರೆಗೆ ಈ ಇಡೀ ತಿಂಗಳು P3Y ಮಾಸಿಕ ಪ್ರಾರ್ಥನೆ ಮಾಡುವ ಮೂಲಕ ನೀವೆಲ್ಲರೂ ಪರಂಜಿಯವರ ಶಕ್ತಿಯಿಂದ ಸಾಕಷ್ಟು ಪ್ರಯೋಜನವನ್ನು ಪಡೆಯುವಂತಾಗಲಿ. ಪ್ರಾರ್ಥನೆಯ ಮೊದಲ 8 ವಾಕ್ಯಗಳು: ಪರಮಂ ಶರಣಂ ಗಚ್ಚಾಮಿ, ಹಂಸಂ ಶರಣಂ ಗಚ್ಚಾಮಿ, ಅದ್ವೈತಂ ಶರಣಂ ಗಚ್ಚಾಮಿ, ಆನಂದಂ ಶರಣಂ ಗಚ್ಚಾಮಿ, ಚರಣಂ ಶರಣಂ ಗಚ್ಚಾಮಿ. हे परम जी, मुझ पर कृपा करो. सिर झुकाकर परम जी को नमस्कार करता हूँ. 9ನೇ ವಾಕ್ಯ: ಪರಂ ಜಿ, ಈ ಅಕ್ಟೋಬರ್ ತಿಂಗಳಿನಲ್ಲಿ ನಿಮ್ಮ ಶಕ್ತಿಯನ್ನು ನೀಡಿ. ಇಂದಿನ ಪ್ರಾರ್ಥನೆಯನ್ನು ಮಾಡುವ ಮೂಲಕ ಈ ಇಡೀ ತಿಂಗಳು ತುಂಬ ಶುಭಕಾರಿಯಾಗಿರಲಿ. ಈ ತಿಂಗಳಿನಲ್ಲಿ ನಡೆಯಲಿರುವ ಎಲ್ಲ P3Y ವಿಶೇಷ ತರಗತಿಗಳಿಗೆ ನಾನು ಖಂಡಿತವಾಗಿಯೂ ಹಾಜರಾಗುತ್ತೇನೆ ಮತ್ತು ಈ ತಿಂಗಳಿನಲ್ಲಿ ನಡೆಯಲಿರುವ P3Y ಅಮಾವಾಸ್ಯ ಪಿತೃಪಕ್ಷ ತರಗತಿಗೂ ಹಾಜರಾಗುತ್ತೇನೆ. ನಮ್ಮ ಪೂರ್ವಜರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರಲಿ. ಪೂರ್ವಜರ ಆಶೀರ್ವಾದವನ್ನು ಪಡೆಯಲು ನಾವೆಲ್ಲರೂ ಅಕ್ಟೋಬರ್ 2ರಂದು ನಡೆಯುವ ಸರ್ವಪಿತೃ ಅಮಾವಾಸ್ಯ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ P3Y ಪಿತೃಪಕ್ಷ ಸರ್ವಪಿತೃ ಅಮಾವಾಸ್ಯ ತರಗತಿಯನ್ನು ಆಯೋಜಿಸುತ್ತೇನೆ. ಈ ತಿಂಗಳಿನಲ್ಲಿ ಮುಂಬರುವ ನವರಾತ್ರಿ ಉತ್ಸವದಲ್ಲಿ ಪರಂಜಿಯವರ ಅನುಗ್ರಹದಿಂದ ದುರ್ಗಾ ಮಾತೆಯನ್ನು ಗರಿಷ್ಠ ಪ್ರಮಾಣದಲ್ಲಿ ಮೆಚ್ಚಿಸಲು ಮತ್ತು ನಮ್ಮ ಇಚ್ಛೆಯನ್ನು ಈಡೇರಿಸುವ ಶಕ್ತಿಯನ್ನು ಪಡೆಯಲು ಸಾಧ್ಯವಾದಷ್ಟು ನಮ್ಮ ಮನೆಯಲ್ಲಿ, ಅಂಗಡಿ, ಕಚೇರಿಯಲ್ಲಿ ಪರಂ ಉತ್ಸವ P3Y ಕ್ಲಾಸನ್ನು ಆಫ್ಲೈನ್ ಅಥವಾ ಆನ್ಲೈನನ್ನು ಆಯೋಜಿಸುತ್ತೇವೆ. ಹಾಗೆಯೇ ಆನ್ಲೈನ್ ತರಗತಿಗಳನ್ನು ಆಯೋಜಿಸಲು ಬೇರೆಯವರಿಗೂ ತಿಳಿಸಿಕೊಡುತ್ತೇನೆ. ಪರಂಜಿ, ಅಕ್ಟೋಬರ್ 12ರಂದು ನಡೆಯಲಿರುವ ದಸರಾ ಉತ್ಸವವನ್ನು ನಾನು ಫರೀದಾಬಾದ್ಗೆ ಬಂದು ಪರಂಧಾಮದಲ್ಲಿ ಅಟೆಂಡ್ ಆಗುತ್ತೇನೆ. ಹಾಗೆಯೇ ನನ್ನ ಇಚ್ಛಾಪತ್ರವನ್ನು ತಯಾರಿಸಿ ಪರಂಜಿಗೆ ಅರ್ಪಿಸುವ ಮೂಲಕ ನನ್ನ ದೊಡ್ಡ ಆಸೆಯನ್ನು ಈಡೇರಿಸುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಲ್ ಮತ್ತು ಪರಂ ಆಹಾರವನ್ನು ಸೇವಿಸುವ ಮೂಲಕ ನಾನು ಆರೋಗ್ಯವಾಗಿರುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. P3Y ದಸರಾ ಹಬ್ಬದ ಬಗ್ಗೆ ಗರಿಷ್ಠ ಪಕ್ಷ ಹೊಸ ಮತ್ತು ಹಳೆಯ ಜನರಿಗೂ ತಿಳಿಸುವ ಮೂಲಕ ನನಗೆ ಪ್ರಚಾರದ ಶಕ್ತಿಯನ್ನು ನೀಡಿ. ಪರಂಜಿ, ನಮ್ಮ ವೈವಾಹಿಕ ಜೀವನವನ್ನು ತುಂಬ ಸಂತೋಷವಾಗಿರಲು ನಾನು ಅಕ್ಟೋಬರ್ 20ರಂದು ನಡೆಯುವ P3Y ಕರ್ವಾ ಚೌತ್ ಆಚರಣೆಯನ್ನು ಭಾಗವಹಿಸುತ್ತೇನೆ. ಹಾಗೆಯೇ ನನ್ನ ವೈವಾಹಿಕ ಜೀವನವು ಸಂತೋಷವಾಗಿರಲು ಮತ್ತು ನಮ್ಮ ಗಂಡ ಮತ್ತು ಹೆಂಡತಿಯರ ನಡುವೆ ಹೊಂದಾಣಿಕೆ, ವಾತ್ಸಲ್ಯ, ಪ್ರೀತಿ, ವಿಶ್ವಾಸ ಹೆಚ್ಚಾಗಲಿ. ಇದಕ್ಕಾಗಿ ನಾನು ಪರಂಜಿ ಮತ್ತು ಭಾರತಿ ಮಾಜಿಯವರ ಆಶೀರ್ವಾದವನ್ನು ಪಡೆಯುತ್ತೇನೆ. ಪರಂಜಿ, ನನ್ನ ಮಕ್ಕಳು ಸಂತೋಷ ಮತ್ತು ಸಮೃದ್ಧಿಯಿಂದ ಇರಲಿ. ಅವರ ದೀರ್ಘಾಯುಷ್ಯ, ಉತ್ತಮ ಆರೋಗ್ಯ ಮತ್ತು ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಖಂಡಿತವಾಗಿಯೂ ಅಕ್ಟೋಬರ್ 24ರಂದು ನಡೆಯುವ P3Y ಅಹೋಯ ಅಷ್ಟಮಿ ತರಗತಿಗೂ ಹಾಜರಾಗುತ್ತೇನೆ. ಪರಂಜಿ, ಈ ತಿಂಗಳಿನಲ್ಲಿ ನಡೆಯುವ 29 ಅಕ್ಟೋಬರಿಂದ 3ನೇ ನವೆಂಬರ್ ತಾರೀಕಿನ ತನಕ ದೀಪಾವಳಿಯ 5 ದಿನಗಳನ್ನು ನಾನು ಪರಂಜಿಗೆ ಅರ್ಪಣೆ ಮಾಡುತ್ತೇನೆ. ಹಾಗೆಯೇ ಈ 5 ದಿನಗಳು ತುಂಬ ಶುಭಕಾರಿಯಾಗಿರಲಿ ಎಂದು ವಿನಂತಿಸುತ್ತೇನೆ. ಪರಂಜಿ, ಈ ಧನ್ತೆರಸ್ ದಿವಸ ಪರಂಜಿ ನಮ್ಮ ಮನೆಗೆ ಬರಲಿ. ನಮ್ಮ ಮನೆಗೆ ಬಂದು ನನ್ನ ಕುಟುಂಬದವರಿಗೆ ಮತ್ತು ನನಗೆ ಆಶೀರ್ವದಿಸಲಿ. ಹಾಗೆಯೇ ನಮ್ಮ ವ್ಯಾಪಾರದಲ್ಲಿ ಪ್ರಸ್ತುತಕ್ಕಿಂತ ಹೆಚ್ಚಾಗಿ ಲಾಭ, ಸಮೃದ್ಧಿ,
ಸಂಪತ್ತು ಹೆಚ್ಚಾಗಲಿ. ಹಾಗೆಯೇ ಆದಾಯವನ್ನು ಹೆಚ್ಚಿಸುವ ಸರಿಯಾದ ವಿಧಾನಗಳು ಹೆಚ್ಚಾಗಲಿ ಎಂದು ಆಶೀರ್ವದಿಸಿ. ಇದಕ್ಕಾಗಿ ನಾನು P3Y ಧನ್ತೆರಸ್ ತರಗತಿಯನ್ನು ಫರೀದಾಬಾದ್ ಸೆಕ್ಟರ್ 19 ಪರಂಧಾಮಕ್ಕೆ ಹೋಗಿ ಅಟೆಂಡ್ ಮಾಡುತ್ತೇನೆ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿದ್ಧಪಡಿಸಿದ ಪರಂ ಪ್ರತೀಕವನ್ನು ತೆಗೆದುಕೊಳ್ಳುತ್ತೇನೆ ಅಥವಾ ಆನ್ಲೈನ್ ಕ್ಲಾಸನ್ನು ಅಟೆಂಡ್ ಮಾಡಿ ಕೊರಿಯರ್ ಮೂಲಕ ಪರಂ ಪ್ರತೀಕವನ್ನು ಆರ್ಡರ್ ಮಾಡಿ ತೆಗೆದುಕೊಳ್ಳುತ್ತೇನೆ. ಪರಂಜಿ, ನಿಮ್ಮ ಅನುಗ್ರಹದಿಂದ ವೈಫಲ್ಯ, ನಿರಾಶೆ, ದುಃಖ, ಬಡತನ, ಭಯವನ್ನು ಜೀವನದಿಂದ ತೆಗೆದುಹಾಕಲು ನಾನು ಖಂಡಿತವಾಗಿಯೂ P3Y ಕಾಳಿ ಚೌದಸ್ ತರಗತಿಗೆ ಹಾಜರಾಗುತ್ತೇನೆ. ಹಾಗೆಯೇ ನಾನು ಸಿದ್ಧಪಡಿಸಿದ ಪರಂ ವಿಭೂತಿಯನ್ನು ತೆಗೆದುಕೊಂಡು ನಮ್ಮ ಮನೆ, ಆಫೀಸ್, ಗೋಡೌನ್, ಫ್ಯಾಕ್ಟ್ರಿ ಮತ್ತು ನಮ್ಮ ವೆಹಿಕಲ್ಗಳಿಗೆ ಕಟ್ಟಿ ಅದರಿಂದ ಸುರಕ್ಷತೆಯನ್ನು ಪಡೆಯುತ್ತೇನೆ. ಪರಂಜಿ, ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ ಯಾವಾಗಲೂ ಸಂತೋಷದ ಬೆಳಕು ಹೊಳೆಯುತ್ತಲೇ ಇರಬೇಕು. ಸಂತೋಷ, ಶಾಂತಿ ಮತ್ತು ವೈಭವ ಉಳಿಯಲಿ. ಇದಕ್ಕಾಗಿ ನಾನು P3Y ದೀಪಾವಳಿ ಪೂಜೆಯನ್ನು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಲೈವ್ ತರಗತಿಯಲ್ಲಿ ಅಟೆಂಡ್ ಮಾಡುತ್ತೇನೆ ಮತ್ತು P3Y ಲಕ್ಷ್ಮೀ ಸಮೃದ್ಧಿ ಪ್ರಾರ್ಥನೆ ಮಾಡುವ ಮೂಲಕ ಅತ್ಯಂತ ಅನುಕೂಲವನ್ನು ಪಡೆಯುತ್ತೇನೆ. ನಿಯಮಿತವಾಗಿ P3Y ಲಕ್ಷ್ಮೀ ಸಮೃದ್ಧಿ ತರಗತಿಗಳನ್ನು ಮತ್ತು P3Y ಲಕ್ಷ್ಮೀ ಸಮೃದ್ಧಿ ಅನುಸಂಧಾನ ತರಗತಿಯನ್ನು ಅಟೆಂಡ್ ಆಗುವ ಮೂಲಕ ಅತ್ಯಂತ ಅನುಕೂಲಕರವಾಗುವಂಥ ಶಕ್ತಿಯನ್ನು ಪಡೆಯುತ್ತೇನೆ. ಪರಂಜಿ, ನಿಯಮಿತವಾಗಿ P3Y ಮಾಡುವ ಮೂಲಕ ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಲು ನಾನು ಖಂಡಿತವಾಗಿಯೂ P3Y ಗೋವರ್ಧನ ಪೂಜಾ ಪ್ರಾರ್ಥನೆಗೆ ಹಾಜರಾಗುತ್ತೇನೆ. ಪರಂಜಿ, ನೀವು ನಮ್ಮ ಇಷ್ಟ ದೇವತೆ, ಹಾಗೆಯೇ ನಮ್ಮ ಪೋಷಕರು ಸಹ. ಯಾವಾಗಲೂ ನೀವು ನಮ್ಮನ್ನು ಸಹೋದರರಂತೆ ರಕ್ಷಿಸಿ ಮತ್ತು ಮಾರ್ಗದರ್ಶನವನ್ನು ಮಾಡುತ್ತೀರಾ. ಪರಂಜಿ, ನನ್ನ ಸಹೋದರ ಮತ್ತು ಸಹೋದರಿಯರ ಕುಟುಂಬದಲ್ಲಿ ಹೊಂದಾಣಿಕೆಗಾಗಿ ನಾನು ಖಂಡಿತವಾಗಿಯೂ P3Y ಭಾಯ್ ದೂಜ್ ತರಗತಿಗೆ ಹಾಜರಾಗಿ ನನ್ನ ಸಹೋದರಿಯರಿಗೆ ಕುಟುಂಬದಲ್ಲಿ ಅತ್ಯಂತ ಅನುಕೂಲಕರವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಪರಂಜಿ, ಈ 5 ದಿನದ ದೀಪಾವಳಿ ಹಬ್ಬದ ಎಲ್ಲ ರೀತಿಯ ಅನುಭವಗಳು ಮತ್ತು ನಮ್ಮ ಹಬ್ಬದ 5 ದಿನಗಳು ಅತ್ಯಂತ ಶುಭದಾಯಕವಾಗಿರಲಿ ಎಂದು ವಿನಂತಿಸುತ್ತೇನೆ. ಪರಂಜಿ, ಈ ತಿಂಗಳು ನನ್ನ ಮತ್ತು ನನ್ನ ಕುಟುಂಬದ ಎಲ್ಲ ಸದಸ್ಯರು ಆರೋಗ್ಯವಾಗಿರಲಿ. ಇತರ ಯಾವುದೇ ರೀತಿಯ ಕಾಯಿಲೆಗಳಿಂದ ರಕ್ಷಿಸಲು ತಿಂಗಳ ಕೊನೆಯ ಭಾನುವಾರ ನಡೆಯಲಿರುವ ಅಕ್ಟೋಬರ್ 27ರಂದು ಸಂಜೆ 7 ಗಂಟೆಯ P3Y ಮಾಸಿಕ ರೋಗ ತಡೆಗಟ್ಟುವ ತರಗತಿಯನ್ನು ಅಟೆಂಡ್ ಆಗುತ್ತೇನೆ. ಹಾಗೆಯೇ ಗೂಗಲ್ ಮೀಟಿನಲ್ಲಿ ನಡೆಯುವ P3Y ರೋಗ ತಡೆಗಟ್ಟುವ ಅನುಸಂಧಾನ ತರಗತಿಗೆ ಹಾಜರಾಗುವ ಮೂಲಕ ನಾನು ತಿಂಗಳಾದ್ಯಂತ ರೋಗ ನಿವಾರಣೆಯ ಕ್ರಿಯೆಯನ್ನು ಮಾಡಿ ಅದರಿಂದ ಗರಿಷ್ಠ ಆರೋಗ್ಯವಂತಳಾಗುವ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಅಕ್ಟೋಬರ್ ತಿಂಗಳಲ್ಲಿ ಬರುವ ಎಲ್ಲ ಹಬ್ಬಗಳನ್ನು ನಾನು P3Y ಮಾಡುವ ಮೂಲಕ ಅತ್ಯಂತ ಲಾಭವನ್ನು ಪಡೆಯುತ್ತೇನೆ. ಇದಕ್ಕಾಗಿ P3Y ಮಾಸಿಕ ಶಿವರಾತ್ರಿ ಹಬ್ಬ, P3Y ಶರತ್ ಪೂರ್ಣಿಮಾ ಹಬ್ಬ, P3Y ಏಕಾದಶಿ ತರಗತಿ, P3Y ದಸರಾ ಉತ್ಸವ ಮತ್ತು ಇತರ ಹಬ್ಬಗಳನ್ನು ಸಹ P3Y ಮಾಡುವ ಮೂಲಕ ನಾನು ತುಂಬ ಶುಭಕರವಾಗಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಪರಂಜಿ, ನನಗೆ ಪದಗಳನ್ನು ನೀಡಿ, ನಿಮ್ಮ ವಾಣಿಯನ್ನು ನೀಡಿ, ಕಾನ್ಫಿಡೆನ್ಸನ್ನು ನೀಡಿ. ಇದರಿಂದ ನಾನು ಎಲ್ಲ ಹಬ್ಬದ ತರಗತಿಯ ಸೂಚನೆಯನ್ನು ಪ್ರತಿಯೊಬ್ಬರಿಗೂ ತಿಳಿಸುವಂತಾಗಲಿ ಮತ್ತು ಈ ಪ್ರಚಾರ ಮಾಡುವುದರಿಂದ ನನ್ನ ಆಸೆಯು ಅತ್ಯಂತ ಶೀಘ್ರದಲ್ಲೇ
ಈಡೇರಲಿ. ನಾನು ಎಲ್ಲ ಜನರಿಗೂ P3Y ವೆಲ್ಫೇರ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಮತ್ತು P3Y NCR ಇಂಡಿಯಾ ಫೇಸ್ಬುಕ್ಕಲ್ಲಿ ನಡೆಯುವ ಪ್ರತಿದಿನ 11 ಗಂಟೆ ಮತ್ತು 7 ಗಂಟೆಯ ಆನ್ಲೈನ್ ಕ್ಲಾಸಿನ ಬಗ್ಗೆಯೂ ತಿಳಿಸಿಕೊಡುತ್ತೇನೆ. P3Y ಆನ್ಲೈನ್ ತರಗತಿಗಳ ಬಗ್ಗೆ ಗರಿಷ್ಠ ಜನರಿಗೆ ತಿಳಿಸಿಕೊಟ್ಟು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡುವಂತೆ ತಿಳಿಸಿಕೊಡುತ್ತೇನೆ. ಹಾಗೆಯೇ ನನ್ನಿಂದ P3Y ಕಲಿಸಿದ ಜನರಿಗೆ ಪರಂಜಿಯವರ ಆಶೀರ್ವಾದದಿಂದ ಸಾಕಷ್ಟು ಅನುಕೂಲಕರವಾಗಲಿ. ಇದರಿಂದ ಪರಂಜಿಯವರ ಖ್ಯಾತಿ ಮತ್ತು ಗೌರವ ಹೆಚ್ಚಾಗಲಿ, ನನ್ನ ಪ್ರತಿಷ್ಠೆಯು ಹೆಚ್ಚಾಗಲಿ ಎಂದು ಕೋರಿಕೊಳ್ಳುತ್ತೇನೆ. ಪರಂಜಿ ನನ್ನ ವಿದ್ಯಾರ್ಥಿ ಜೀವನ ಮತ್ತು ನನ್ನ ವೃತ್ತಿ ಜೀವನ, ನನ್ನ ಮಕ್ಕಳ ವಿದ್ಯಾರ್ಥಿ ಜೀವನ ಮತ್ತು ವೃತ್ತಿ ಜೀವನವು ಅತ್ಯಂತ ಅನುಕೂಲಕರವಾಗಿರಲಿ. P3Y ಮಾಸಿಕ ಕ್ಯಾಲೆಂಡರ್ ಪ್ರಕಾರ ಎಲ್ಲ ವಿದ್ಯಾರ್ಥಿ ಅನುಸಂಧಾನ ತರಗತಿಗಳಿಗೂ ಹಾಜರಾಗುವ ಮೂಲಕ ನಮ್ಮ ಶಕ್ತಿಯನ್ನು ರೀಚಾರ್ಜ್ ಮಾಡುವುದನ್ನು ಮುಂದುವರಿಸುತ್ತೇನೆ. ಸೆಪ್ಟೆಂಬರ್ 2024 ಎಲ್ಲ ಸುಂದರ ಅನುಭವಗಳನ್ನು ನಾನು ದಾರೋಹಾ ಡೈರಿಯಲ್ಲಿ ಬರೆಯುತ್ತೇನೆ. P3Y ಅನುಭವದ ವಿಡಿಯೋಗಳನ್ನು ಮಾಡುವ ಮೂಲಕ ಅದನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ಳುವ ಮೂಲಕ ಪ್ರಚಾರದ ಶಕ್ತಿಯನ್ನು ಪಡೆದುಕೊಳ್ಳುತ್ತೇನೆ. ಪರಂಜಿ, ನಿಮ್ಮ ಕೃಪೆಯಿಂದ ನನ್ನ ಸೆಪ್ಟೆಂಬರ್ ತಿಂಗಳು ತುಂಬ ಅನುಕೂಲಕರವಾಗಿತ್ತು. ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ, ಧನ್ಯವಾದಗಳು ಪರಂಜಿ. ಪರಂಜಿ, ಈ ಅಕ್ಟೋಬರ್ ತಿಂಗಳು ನಾನು ನಿಯಮಿತವಾಗಿ P3Y ಮಾಡುವ ಮೂಲಕ ಹಿಂದಿನ ತಿಂಗಳಿಗಿಂತ ಹೆಚ್ಚು ಅನುಕೂಲಕರವಾಗಿರಲಿ. ಈ ನನ್ನ ಆಸೆಯನ್ನು ಪೂರೈಸಿ. 10ನೇ ವಾಕ್ಯ. ನನ್ನ ಆಸೆ ಈಡೇರಿದ ಕೂಡಲೇ ನಾನು ಪರಂಜಿ ಅವರಿಗೆ ಕಾಣಿಕೆಯ ಮೊತ್ತವನ್ನು ಯಾವ ಕರೆನ್ಸಿಯಲ್ಲಿ ನಾನು ದುಡಿಯುತ್ತೇನೋ ಅದನ್ನೇ ನೀವು ತೀರ್ಮಾನ ಮಾಡಿ. ಆ ಕಾಣಿಕೆಯ ಮೊತ್ತವನ್ನು ನಾನು ಪರಂಜಿಗೆ ನೀಡುತ್ತೇನೆ. ಹಾಗೆಯೇ 1 ಲೀಟರ್ ನೀರನ್ನು ಅರ್ಪಿಸುತ್ತೇನೆ. 1 ಶ್ರದ್ಧಾಪೂರ್ವಕ ಹೂವನ್ನು ಪರಂಜಿಗೆ ಅರ್ಪಿಸುತ್ತೇನೆ. 11ನೇ ವಾಕ್ಯ. ಆಸೆ ಈಡೇರಿದ ಕೂಡಲೇ ನಾನು ಈ ತಿಂಗಳು ಯಾವುದೇ ಮಾಧ್ಯಮದ ಮೂಲಕ 11 ಹೊಸ ಜನರಿಗೆ P3Y ಕಲಿಸಿಕೊಡುತ್ತೇನೆ. ನಾನು ಪರಂಜಿ ಹತ್ತಿರ ವಿನಂತಿಸುವುದೇನೆಂದರೆ, ಅಕ್ಟೋಬರ್ ತಿಂಗಳು ನಿಮ್ಮೆಲ್ಲರಿಗೆ ಮತ್ತು ನನಗೆ ತುಂಬ ಅನುಕೂಲಕರವಾಗಿರಲಿ. ಹಾಗೆಯೇ ನಿಮ್ಮ ಎಲ್ಲ ಇಚ್ಛೆಯು ಶೀಘ್ರದಲ್ಲೇ ಈಡೇರಲಿ. ಶರಣಂ ಶರಣಂ ಗಚ್ಚಾಮಿ.